ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಸರ್ವಸರ್ವಂ ಸಹೇಶಾನ ಸಭಾಸು ಜಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸತ್ರಯ ಎಂದು ವಿಶ್ವವಿಖ್ಯಾತವಾಗಿರತಕ್ಕಂಥ ಗ್ರಂಥಗಳು ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ ಹಾಗೂ ತರ್ಕತಾಂಡವ. ಅಂಥ ಒಂದು ಕೃತಿಯಿಂದ ವ್ಯಾಸರಾಜರು ಮಧ್ವ ಸಿದ್ಧಾಂತ ಮೇಲೆ ಬಂದಿರುವ ಆಕ್ಷೇಪಗಳನ್ನೆಲ್ಲ ಪರಿಹರಿಸಿ ಮಧ್ವ ಸಿದ್ಧಾಂತವನ್ನು ದೃಢವಾಗಿ ಒಂದು ತಾರ್ಕಿಕ ನೆಲೆಯಲ್ಲಿ ನಿಲ್ಲುವ ಹಾಗೆ ಮಾಡಿರತಕ್ಕಂಥವರಾಗಿದ್ದಾರೆ. ಅದಕ್ಕೆ ಇಡೀ ಮಾಧ್ವ ಸಮಾಜ, ವಿದ್ವತ್ ಪ್ರಪಂಚ ಯಾವತ್ತೂ ಕೂಡ ಅವರಿಗೆ ಕೃತಜ್ಞತೆಯಿಂದ ಇರಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಇದೆ. ಪ್ರಸ್ತುತ ವಿಜಯೇಂದ್ರ ತೀರ್ಥರ ಆರಾಧನೆಯ ಪ್ರಯುಕ್ತವಾಗಿ ನ್ಯಾಯಾಮೃತದ ಒಂದು ಶ್ರುತಿಯ ಅರ್ಥವನ್ನು ಇಲ್ಲಿ ವಿವೇಚನೆ ಮಾಡುತ್ತಾ ವಿಶೇಷವಾಗಿ ವ್ಯಾಸರಾಜರ ಹಾಗೂ ವಿಜಯೇಂದ್ರರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವುದು ನನ್ನ ಅಭಿಲಾಷೆ. ನ್ಯಾಯಾಮೃತದಲ್ಲಿ ಅನೇಕ ಶ್ರುತ್ಯರ್ಥಗಳನ್ನು ವಿವೇಚನೆ ಮಾಡುತ್ತಾ ಜಗತ್ತು ಸತ್ಯವಾಗಿದೆ, ಇಂಥ ಸತ್ಯ ಜಗತ್ತನ್ನು ಸೃಷ್ಟಿಸಿದ ಭಗವಂತನ ಮಹಿಮೆ ಅಪಾರವಾಗಿದೆ ಅಂತ ವಿಶೇಷವಾಗಿ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಇಂಥ ಒಂದು ಸವಾಲನ್ನು ಸ್ವೀಕರಿಸಿಕೊಂಡು ಒಂದು ಮತವನ್ನು ಪ್ರತಿಷ್ಠಾಪನೆ ಮಾಡುವಾಗ ಅನೇಕ ವಾದ ವಿವಾದಗಳು, ವಾಕ್ಯಾರ್ಥಗಳು ಮೊದಲಾದವುಗಳೆಲ್ಲ ನಡೆದು ಒಂದು ತತ್ವದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದಾಗುತ್ತದೆ. ಕಾಲ ಕಳೆದ ಮೇಲೆ ಅದರ ಮೇಲೆ ಅನೇಕ ಆಕ್ಷೇಪಗಳು ಬಂದು ಅವುಗಳನ್ನೂ ಕೂಡ ಪರಿಹಾರ ಮಾಡಬೇಕಾಗಿರತಕ್ಕಂಥದ್ದು ಆ ಮುಂದೆ ಮುಂದೆ ಬರ್ತಕ್ಕಂಥ ಧೀಮಂತರ ಹೊಣೆಗಾರಿಕೆ ಆಗಿದೆ. ಆದ್ದರಿಂದ ಜಯತೀರ್ಥರ ಕಾಲದಲ್ಲಿ ಜಯತೀರ್ಥರು ಏನು ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥವರಾಗಿದ್ದರು, ಅವರ ಕಾಲಾನಂತರದಲ್ಲಿ ಬಂದ ಆಕ್ಷೇಪಗಳನ್ನೆಲ್ಲ ಒಗ್ಗೂಡಿಸಿ ಅದಕ್ಕೆ ಸದೃಢವಾಗಿರ್ತಕ್ಕಂಥ, ಸಕಾಲಿಕವಾಗಿರ್ತಕ್ಕಂಥ ಹಾಗೂ ನಿತ್ಯವಾದ ಪರಿಹಾರವನ್ನು ವ್ಯಾಸರಾಜರು ಅವರ ಗ್ರಂಥಗಳಲ್ಲಿ ಒದಗಿಸಿದ್ದಾರೆ. ಅದರಲ್ಲಿ ಪ್ರಕೃತವಾಗಿ ಒಂದು ಶ್ರುತಿಯ ಅರ್ಥವನ್ನು ನಾನು ಇಲ್ಲಿ ವಿವೇಚನೆ ಮಾಡಲು ನಿಂತಿದ್ದೇನೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ ಒಂದು ಶ್ರುತಿ. ಈ ಶ್ರುತಿಯು ಜಗತ್ತಿನ ಮಿಥ್ಯಾತ್ವವನ್ನು ಸಾಧಿಸುತ್ತದೆ ಅನ್ನುವುದು ಪರವಾದಿಗಳ ಅಭಿಪ್ರಾಯ. ಅವರು ಶ್ರುತಿಯ ಅರ್ಥವನ್ನು ನೇರವಾಗಿ ಹೀಗೆ ಮಾಡ್ತಾರೆ: ವಾಚಾರಂಭಣಂ ವಿಕಾರಃ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಅಂತ ಸುಮಾರು 5-6 ಪದಗಳಿಂದ ಕೂಡಿರುವ ವಾಕ್ಯ. ಅವರೇನು ಅರ್ಥ ಮಾಡ್ತಾರೆ? ವಾಚಾರಂಭಣಂ ಅಂದರೆ ಇದೆಲ್ಲವೂ ಕೇವಲ ವ್ಯವಹಾರ ಮಾತ್ರ, ವಿಕಾರ ಇದೆಲ್ಲವೂ ವಿಕಾರಗೊಂಡಿರ್ತಕ್ಕಂಥದ್ದಾಗಿದೆ, ನಾಮಧೇಯಂ ಅಂದರೆ ಹೆಸರಿಗೆ ಮಾತ್ರ ಇರತಕ್ಕಂಥದ್ದಾಗಿದೆ, ಮೃತ್ತಿಕಾ ಇತ್ಯೇವ ಸತ್ಯಂ ಮಣ್ಣೊಂದೇ ಸತ್ಯವಾಗಿರ್ತಕ್ಕಂಥದ್ದಾಗಿದೆ. ಹೇಗೆ ಮಣ್ಣಿಂದ ಆಗಿರ್ತಕ್ಕಂಥ ಮಡಕೆ, ತಟ್ಟೆ ಮೊದಲಾದ ವಸ್ತುಗಳೆಲ್ಲವೂ ಕೂಡ ಪುಡಿಯಾಗಿ ಕಾಲಾಂತರದಲ್ಲಿ ನಾಶ ಆಗುತ್ತೆ. ಅದರಿಂದ ಮಣ್ಣಿಂದ ಆದ ವಿಕಾರದ ವಸ್ತುಗಳೆಲ್ಲ ಏನಿದೆ ಅವುಗಳೆಲ್ಲವೂ ಕೂಡ ವಿಕಾರವಾಗುವುದರಿಂದ ನಾಶವಾಗುವುದು ಕಂಡಿದೆ. ಮತ್ತು ಅದನ್ನು ಮಡಕೆ ಅಂತ, ತಟ್ಟೆ ಅಂತ, ಹೂಜಿ ಅಂತ ಹೀಗೆ ಅನೇಕ ಹೆಸರುಗಳಿಂದ ಅದನ್ನು ಕರೀತಾ ಇರ್ತಕ್ಕಂಥವರಾಗ್ತಾರೆ. ಆದ್ದರಿಂದ ಮಣ್ಣಿಂದ ಆದ ಹೆಸರಿಂದ ಕರೆಯಲ್ಪಡುವ ಆ ಹೂಜಿ, ಮಡಕೆ, ತಟ್ಟೆ ಮೊದಲಾದವುಗಳೆಲ್ಲ ಹೇಗೆ ಹೆಸರಿಗೆ ಮಾತ್ರ ಇದ್ದು ಮಿಥ್ಯಾ ಆಗುತ್ತದೋ, ಹೇಗೆ ವಿಕಾರವಾಗಿರುವುದರಿಂದ ಮಿಥ್ಯಾ ಆಗಿರುತ್ತದೋ,
ಹಾಗೆ ಅದು ವಾಚಾರಂಭಣಂ, ಮಾತಿನಿಂದ ತಾತ್ಕಾಲಿಕವಾದ ವ್ಯವಹಾರಕ್ಕೆ ಮಾತ್ರ ಮೀಸಲಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅವುಗಳೆಲ್ಲವೂ ಮಿಥ್ಯಾ. ಆದರೆ ಮಣ್ಣು ಏನಿದೆ, ಅದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಮಣ್ಣು, ಅದು ಮಾತ್ರ ಯಾವಾಗಲೂ ಸತ್ಯ. ಹಾಗೆ ಈ ಜಗತ್ತು ಏನಿರ್ತಕ್ಕಂಥದ್ದಾಗಿದೆ ಇದು ಕೂಡ ಎಂದರೆ ಮಾತಿನಲ್ಲಿ ಮಾತ್ರ ವ್ಯವಹಾರದಲ್ಲಿ ಇರತಕ್ಕಂಥದ್ದಾಗಿದೆ. ಇದು ಪ್ರಕೃತಿಯಿಂದ ವಿಕಾರಗೊಂಡಿರ್ತಕ್ಕಂಥ ವಸ್ತು ಆಗಿದೆ. ಇದನ್ನು ಅನೇಕ ಹೆಸರುಗಳಿಂದ ಬಟ್ಟೆ, ವಸ್ತ್ರ, ಜಗತ್ತು, ಘಟ, ಪಟ, ಪುಸ್ತಕ ಹೀಗೆ ಅನೇಕ ಹೆಸರುಗಳಿಂದ ಕರೆಯೋದ್ರಿಂದ ಇದು ಕೂಡ ಮಿಥ್ಯ ಆಗಿದೆ. ಮೃತ್ತಿಕಾ ಹೇಗೆ ಆ ವಿಕಾರಕ್ಕೆ ಮಣ್ಣಿನ ವಿಕಾರಕ್ಕೆ ಕಾರಣವಾದ ವಸ್ತುಗಳಿಗೆ ಮಣ್ಣು ಉಪಾದಾನ ಕಾರಣವೋ, ಹಾಗೆ ಆ ಉಪಾದಾನ ಕಾರಣವಾದ ಬ್ರಹ್ಮ ಏನಿದ್ದಾನೆ ಅವನೊಬ್ಬನೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ ಅಂತ ಪರವಾದಿಗಳು ಈ ಶ್ರುತಿಗೆ ಹೀಗೆ ಅರ್ಥವನ್ನು ಮಾಡ್ತಾ ಇದ್ದಾರೆ. ವ್ಯಾಸರಾಜರು ಒಂದೊಂದು ಶಬ್ದವನ್ನೂ ಕೂಡ ಕೂಲಂಕಷವಾಗಿ ಆಲೋಕನೆ ಮಾಡ್ತಾ ಅವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾವ ಶಬ್ದ ಮಿಥ್ಯಾತ್ವವನ್ನು ಹೇಳ್ತಾ ಇದೆ? ವಾಚಾರಂಭಣಂ ಅಂದರೆ ಮಾತಿನಿಂದ ಆಗಿರುವುದು ಅಂತ. ಮಾತಿನಿಂದ ಆಗಿರುವುದು ಅಂದ ಮಾತ್ರಕ್ಕೆ ಸುಳ್ಳಾಗಬೇಕು ಅಂತೇನಿಲ್ಲ. ಅದನ್ನು ವಾಚಾರಂಭಣ ಅನ್ನೋದನ್ನು ಮಿಥ್ಯಾ ಅನ್ನೋ ಅರ್ಥದಲ್ಲಿ ಯಾರೂ ಕೂಡ ಅದನ್ನು ಪ್ರಯೋಗಿಸುವವರಾಗಿಲ್ಲ. ಈಗ ಯಾವುದೋ ಒಂದು ಶಬ್ದ ಇದೆ, ಅವರು ನನ್ನ ತಲೆ ತಿಂತಾರೆ, ತುಂಬ ಹೊತ್ತು ಮಾತಾಡ್ತಾರೆ, ಅವರು ನನ್ನ ತಲೆ ತಿಂತಾರೆ ಅಂದರೆ ತಲೆ ತಿಂತಾರೆ ಅನ್ನುವುದು ಅದರ ನೇರ ಅರ್ಥ ಅಲ್ಲ. ಅದನ್ನು ಯಾವ ಅರ್ಥದಲ್ಲಿ, ರೂಢಾರ್ಥದಲ್ಲಿ ಬಳಸ್ತಾರೆ? ತುಂಬ ಬೇಸರಗೊಳಿಸ್ತಾರೆ, ಮನಸ್ಸಿಗೆ ಬೇಸರಗೊಳಿಸ್ತಾರೆ ಅನ್ನೋ ಅರ್ಥದಲ್ಲಿ ಅವರು ನನ್ನ ತಲೆ ತಿಂತಾರೆ ಅಂತ ಹೇಳ್ತಾರೆ. ಅಂದ ತಲೆ ತಿಂತಾರೆ ಅನ್ನೋದು ಯಾವ ಅರ್ಥದಲ್ಲಿ ರೂಢವಾಗಿದೆ? ಮನಸ್ಸಿಗೆ ಬೇಜಾರು ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ರೂಢವಾಗಿದೆ. ಇನ್ಯಾವನೊಬ್ಬ ವ್ಯಕ್ತಿ ಹೇಳ್ತಾನೆ, ನಾನಿವತ್ತೇನು ಮಾತಾಡಿಸ್ಬೇಡ, ನನ್ನ ತಲೆ ಕೆಟ್ಟೋಗಿದೆ ಅಂತಾನೆ. ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ತಲೆಯು ಕೆಟ್ಟು ಹೋಗಿದೆ ಅನ್ನೋ ಅರ್ಥದಲ್ಲಿಲ್ಲ ಪ್ರಯೋಗ. ಮನಸ್ಸು ಕೆಟ್ಟೋಗಿದೆ, ವಿಚಾರ ಮಾಡುವ ಶಕ್ತಿ ಈಗ ಇಲ್ಲ, ಅದರಿಂದ ನನಗೆ ಏನು ಮಾತಾಡಿಸ್ಬೇಡ ಅಂತ ಹೇಳ್ತಾರೆ. ಹಾಗೆ ತಲೆ ಕೆಟ್ಟೋಗಿದೆ ಅಂದರೆ ಮನಸ್ಸು ಕೆಟ್ಟೋಗಿದೆ ಅನ್ನೋ ರೂಢಾರ್ಥದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ಹಾಗೆ ಏನಾದರೂ ಮಾತಿನಿಂದ ಆರಂಭ ಆಗಿದೆ ಅಂದರೆ ಅದು ಸುಳ್ಳು ಅಂತ ಏನಾದರೂ ರೂಢಾರ್ಥದಲ್ಲಿ ಹಾಗೆ ಹೇಳ್ತಾರಾ? ಅವನು ಮಾತಲ್ಲಿ ಮಾತ್ರ ಹೇಳ್ತಾನೆ ಅಂದರೂ ಕೂಡ ಅದು ಸುಳ್ಳು ಅಂತಾನೆ ಆಗಬೇಕು ಅಂತ ಏನಿಲ್ಲ. ಆದ್ದರಿಂದ ರೂಢಿ ಇಲ್ಲ. ರೂಢಿಯಿಂದ ವಾಚಾರಂಭಣ ಅನ್ನೋ ಶಬ್ದ ಇದೆ, ಆದ್ದರಿಂದ ಜಗತ್ತು ಮಿಥ್ಯ ಅಂತ ಹೇಳಕ್ಕೆ ಬರಲ್ಲ. ಇನ್ನು ವಾಚಾ ಆರಂಭಣಂ ವಾಚಾರಂಭಣಂ ಅಂತ ಹೇಳಿ ತೃತೀಯ ವಿಭಕ್ತಿಯನ್ನು ಮಾಡಿ ಆ ಶಬ್ದವನ್ನು ನಾವು ಯೋಗಾರ್ಥದಲ್ಲಿ ಕೂಡಿಸಬೇಕು, ವಾಚಾರಂಭಣಂ ಅನ್ನೋದನ್ನು. ಆದರೆ ಆ ತರಹ ಕೂಡಿಸಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಶಬ್ದದ ಅರ್ಥವನ್ನು ಕೂಡಿಸಬೇಕಾದ್ರೆ ವ್ಯಾಕರಣಶಾಸ್ತ್ರವನ್ನು ಬಳಸ್ಕೊಳ್ಬೇಕು. ವ್ಯಾಕರಣಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ಅದನ್ನು ಕೂಡಿಸಬೇಕು. ಆದರೆ ಆರಂಭಣಾ ಶಬ್ದ ಏನಿರ್ತಕ್ಕಂಥದ್ದಾಗಿದೆ ಅದು ಕೃದಂತವಾಗಿರ್ತಕ್ಕಂಥ ಶಬ್ದ ಆಗಿದೆ. ಕೃದಂತವಾದ ಶಬ್ದ ಏನಿದೆ ಅದು ಯಾವತ್ತೂ ಕೂಡ ಏನಂದರೆ ಕರ್ತೃಕರ್ಮಣೋ ಕೃತಿ. ಕೃದಂತವಾಗಿರ್ತಕ್ಕಂಥ ಪ್ರತ್ಯಯ ಇರುವಾಗ, ಪರದಲ್ಲಿರುವಾಗ ಕರ್ತೃಕರ್ಮಣೋ ಕರ್ತೃರ್ಥದಲ್ಲಿ ಅಥವಾ ಕರ್ಮಾರ್ಥದಲ್ಲಿ ಷಷ್ಠಿ ವಿಭಕ್ತಿ ಬರುತ್ತದೆ ಅಂತ ವ್ಯಾಕರಣಕಾರರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಂದಮೇಲೆ ಷಷ್ಠಿ ವಿಭಕ್ತಿ ಆರಂಭಣ ಶಬ್ದ ಇರುವಾಗ, ಕೃತ್ಪ್ರತ್ಯಯಾಂತವಾದದ್ದು ಪರದಲ್ಲಿರುವಾಗ ಷಷ್ಠಿ ವಿಭಕ್ತಿಯನ್ನು ಪ್ರಯೋಗ ಮಾಡಬೇಕೇ ವಿನಃ ತೃತೀಯ ವಿಭಕ್ತಿಯನ್ನು ಬಳಸೋದು ವ್ಯಾಕರಣದ ಪ್ರಕಾರ ಸರಿಯಲ್ಲ. ಅದರಿಂದ ವಾಚಾ ಆರಂಭಣಂ ವಾಚಾರಂಭಣಂ, ಅದರಿಂದ ಅದು ವಾಗ್ವ್ಯವಹಾರ ಮಾತ್ರ ಅಂತ ಈ ರೀತಿ ನಾವು ಹೇಳಲಿಕ್ಕೆ ವ್ಯಾಕರಣದ ಪ್ರಕಾರ ಬರೋದಿಲ್ಲ. ಆದ್ದರಿಂದ ಆ ರೀತಿ ಹೇಳೋದೇನಿದೆ ಅದು ತಪ್ಪಾಗುತ್ತದೆ. ಮತ್ತು ಆರಂಭಣಂ ಅಂತ ಏನಿದೆ ಅದು ಲುಟ್ ಪ್ರತ್ಯಯಕ್ಕೆ ಅನಾ ಆದೇಶ ಬಂದು ಆರಂಭಣ ಅಂತ ಆಗಿರ್ತಕ್ಕಂಥದ್ದಾಗಿದೆ. ಅದಕ್ಕೆ ಕರ್ಮಾರ್ಥತ್ವ ಅನ್ನುವುದು ಕೂಡುವುದಿಲ್ಲ ಕೂಡ, ಯಾಕಂದರೆ ಲುಟ್ ಪ್ರತ್ಯಯವನ್ನು ಕರ್ಮಾರ್ಥದಲ್ಲಿ ಹೇಳಿಲ್ಲ. ಆದ್ದರಿಂದ ವಾಚಾರಂಭಣವಾದ ಇದನ್ನು ಮಿಥ್ಯಾ ಎನ್ನುತ್ತಾರೆ ಅಂತ ಹೇಳಿ ನಾವು
ಹೇಳಲಿಕ್ಕೆ ಬರಲ್ಲ. ಇನ್ನೊಂದು, ಮಾತಿನಿಂದ ಆರಂಭ ಆಗಿದೆ ಆದ್ದರಿಂದ ಇದು ಸುಳ್ಳು ಅಂದರೆ ಮಾತಿನಿಂದ ಆರಂಭವಾದದ್ದು ಯಾಕೆ ಸುಳ್ಳಾಗಬೇಕು? ಯಾವುದೊಬ್ಬ ದಾನಿಯನ್ನು ಬೇಕಾದರೆ ಬರೀ ಮಾತಾಡ್ತಾನೆ ಅಂದರೆ ದಾನ ಮಾಡಲ್ಲ, ಸುಳ್ಳು ಅಂತ ಬೇಕಾದ್ರೆ ಅದನ್ನು ಹೇಳ್ಬೋದು. ಆದರೆ ಮಾತಿನಿಂದ ಆರಂಭವಾಗಿದೆ, ಮಾತಿನಿಂದ ಉತ್ಪತ್ತಿಯಾಗಿದೆ, ಆದ್ದರಿಂದ ಈ ಜಗತ್ತು ಸುಳ್ಳು ಅಂತ ಹೇಳಕ್ಕೆ ಬರುತ್ತಾ? ಯಾಕಂದರೆ ಮಾತಿನಿಂದ ಆರಂಭವಾಗಿರುವ ಕಾಳಿದಾಸನ ಶಾಕುಂತಲ ಮೊದಲಾದ ನಾಟಕಗಳಿದೆ. ಕಾಳಿದಾಸನೇ ಮಾತಿನಿಂದ ರಚನೆ ಮಾಡಿದ ಅಂದರೆ ಶಬ್ದದಿಂದ ರಚನೆ ಮಾಡಿದ ರಘುವಂಶ ಮೊದಲಾದ ಮಹಾಕಾವ್ಯಗಳಿದೆ. ವೇದವ್ಯಾಸರೇ ಮಾತಿನಿಂದ ಆರಂಭ ಮಾಡಿರತಕ್ಕಂಥ ಅಂದರೆ ಶಬ್ದದಿಂದ ಆರಂಭ ಮಾಡಿರುವ ಭಾಗವತಾದಿ ಕಾವ್ಯಗಳಿದೆ. ಅದು ಮಿಥ್ಯಾನಾ? ಮಿಥ್ಯಾ ಅಲ್ಲ. ಅದರಿಂದ ಮಾತಿನಿಂದ ಆರಂಭವಾದ ಮಾತ್ರಕ್ಕೆ ಮಿಥ್ಯಾ ಆಗಲೇಬೇಕು ಅನ್ನೋ ನಿಯಮ ಏನಿದೆ ಅದು ಇಲ್ಲ. ಇನ್ನೊಂದು, ಮಾತಿನಿಂದ ಆರಂಭ ಆಗಿದೆ ಆದ್ದರಿಂದ ಮಿಥ್ಯಾ ಅಲ್ಲ. ಜಗತ್ತಲ್ಲಿ ಹೇಳ್ತಾರೆ ಈ ದಾನಿ ದೊಡ್ಡ ದೊಡ್ಡ ಮಾತಾಡ್ತಾನೆ, ಮಾತು ಮಾತ್ರ ಆಡ್ತಾನೆ ಅಂದರೆ ಸುಳ್ಳು ಅಂತ ಅಲ್ವಾ ಅಂತ ಪರವಾದಿಗಳು ಹೇಳ್ತಾರೆ. ಮಾತು ಮಾತ್ರ ಆಡ್ತಾನೆ ಅಂದರೆ ಸುಳ್ಳು, ಬರೀ ಮಾತು ಮಾತ್ರ ಅಂದರೆ ಸುಳ್ಳು, ಬರೀ ಮಾತಿಂದ ಆಗಿದೆ ಅಂದರೆ ಸುಳ್ಳಾಗಬೇಕಾಗಿಲ್ಲ. ಇಲ್ಲಿ ಶ್ರುತಿಯಲ್ಲಿ ವಾಚಾರಂಭಣಂ ಅಂತ ಶಬ್ದ ಇದೆಯೇ ವಿನಃ ವಾಚಾರಂಭಣ ಮಾತ್ರಂ, ವಾಗ್ ಆಲಂಬನ ಮಾತ್ರಂ ಅಂತ ಅರ್ಥ ಬರಲ್ಲ. ಆದ್ದರಿಂದ ಹಾಗರ್ಥ ಮಾಡಿದ್ರೆ ಸುಳ್ಳಾಗ್ಬೋದು. ಈ ದಾನಿ ಬರೀ ಮಾತು ಮಾತ್ರ ಅಂದರೆ ಅವನು ಸುಳ್ಳು ಹೇಳ್ತಾನೆ, ದಾನ ಮಾಡಲ್ಲ ಅಂತಾಗ್ಬೋದು. ಅದರಲ್ಲಿ ಶಬ್ದ ಇರೋದು ವಾಚಾರಂಭಣಂ ಅಂತ, ಅದನ್ನು ವಾಗಾಲಂಬನ ಮಾತ್ರಂ ಷಷ್ಠಿ ವಿಭಕ್ತಿ ಇಟ್ಕೊಂಡು ವಾಚಾಯಾಹ ಆರಂಭಣಂ ಅಂದರೆ ಆಲಂಬನ ಮಾತ್ರಂ ಅಂಥೇಳಿ ಈ ರೀತಿಯಾಗಿ ಹೇಳಬೇಕು. ಆದರೆ ಅದು ಅಶ್ರುತ ಕಲ್ಪನಾ. ಶ್ರುತಿಯಲ್ಲಿ ವಾಚಾರಂಭಣ ಅಂತ ಅಷ್ಟೇ ಹೇಳಿರುವಾಗ ಮಾತೃಶಬ್ದವನ್ನು ನಾವು ಜೊತೆಗೆ ಸೇರಿಸಿಕೊಂಡು ಮಿಥ್ಯಾ ಅಂಥೇಳಿ ಆ ಅರ್ಥಕ್ಕೆ ಎಳೆದುಕೊಂಡು ಬರೋದೇನಿದೆ ಇದು ಪ್ರಾಜ್ಞರಿಗೆ ಸಮ್ಮತ ಆಗಲ್ಲ. ಅದರಿಂದ ಶ್ರುತಿ ಏನು ಹೇಳಿದೆ ಅದಕ್ಕೆ ಅನುಗುಣವಾಗೇ ನಾವು ಅರ್ಥ ಮಾಡಬೇಕೇ ವಿನಃ ಮಧ್ಯದಲ್ಲಿ ಬೇರೆ ಪದವನ್ನು ಸೇರಿಸಿಕೊಂಡು ಮಾಡೋದು ಅದು ಸರಿ ಅಲ್ಲ. ಅಲ್ಲ ಏನಂದರೆ ಇನ್ನೊಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದಾಗ ಏನಂದರೆ ವಾಚಾರಂಭಣಾಂ ಅಂತ ಇದೆ, ನಾವು ಅದನ್ನು ವಾಗಾರಂಭಣಂ ಅಂತ ಹೇಳ್ತೇವೆ ಅಂದರೆ ವಾಂಗ್ ಮಾತ್ರಂ ಅಂತ ಹೇಳ್ತಾ ಇರ್ತಕ್ಕಂಥವ್ರಾಗ್ತೇವೆ. ಅದರಿಂದ ವಾಚಾರಂಭಣಂ ಅಂದರೆ ವಾಗಾಲಂಬನ ಮಾತ್ರಂ ಅಂತ ಈ ರೀತಿಯಾಗಿ ಮಾಡ್ತೇವೆ ಅಂತಂದರೆ ಅದು ಶ್ರುತಿಯಲ್ಲಿ ಮಾತೃಶಬ್ದ ಶ್ರವಣ ಆಗಿಲ್ಲ. ಆದ್ದರಿಂದ ನಾವು ಅದನ್ನು ಇಟ್ಕೊಂಡು ಆ ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಬರಲ್ಲ. ಏನು ವೇದದಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ, ಯಾವ ದೃಷ್ಟಿಯಲ್ಲಿ ಅದನ್ನು ಪ್ರಯೋಗ ಮಾಡಿದ್ದಾರೆ ಅದನ್ನು ಇಟ್ಕೊಂಡು ನಾವು ಒಂದು ಸೈದ್ಧಾಂತಿಕ ತೀರ್ಮಾನಕ್ಕೆ ಬರಬೇಕೇ ವಿನಃ ಮಧ್ಯದಲ್ಲಿ ಏನಂದರೆ ವಾಗಾಲಂಬನ ಮಾತ್ರಂ ಅಂತ ಮಾತೃಶಬ್ದವನ್ನು ಸೇರಿಸಿಕೊಂಡು ಹೇಳೋದು ಅದು ನಿಜವಾದ ವ್ಯಾಖ್ಯಾನ ಪದ್ಧತಿಗೆ ಸಮ್ಮತವಲ್ಲ. ಇಲ್ಲ, ನಾನು ತಾತ್ಪರ್ಯ ಬರಬೇಕು, ಮಿಥ್ಯಾ ಅನ್ನೋ ತಾತ್ಪರ್ಯ ಬರಬೇಕು, ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೂ ಕೂಡ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅನ್ನುವುದರಲ್ಲಿ ನಾಮಧೇಯ ಅನ್ನೋ ಶಬ್ದ ಇರುವಾಗ ಅದಕ್ಕೆ ಈಗಾಗಲೇ ಅವನು ನಾಮಧೇಯ ಮಾತ್ರಂ, ಹೆಸರು ಅಂತಿದ್ರೆ ಹೆಸರಿಗೆ ಮಾತ್ರ ಅಂದರೆ ಅದು ವಾಸ್ತವಿಕವಾಗಿ ಇಲ್ಲ ಅಂತ ಹೇಳಿ ನಾಮಧೇಯ ಅನ್ನೋ ಶಬ್ದಕ್ಕೆ ಮಾತ್ರ ಶಬ್ದವನ್ನು ಸೇರಿಸಿಕೊಂಡು ಏನು ಮಾಡಿದ್ದಾನೆ, ನಾಮಧೇಯ ಮಾತ್ರಂ ಅಂತ ಈಗಾಗಲೇ ಮಾಡಿಟ್ಟಿದ್ದಾನೆ. ಒಂದು ಕಡೆ ಆ ರೀತಿಯಾಗಿ ಒಂದೇ ವಾಕ್ಯದಲ್ಲಿ ಒಂದು ಶಬ್ದಕ್ಕೆ ಹಾಗೆ ಮಾಡಿರುವಾಗ ಇನ್ನೊಂದು ಶಬ್ದಕ್ಕೆ ಹಾಗೇ ಮಾತೃ ಶಬ್ದವನ್ನು ಬಳಸಿಕೊಂಡು ಮಾಡೋದು ಏನಿದೆ ಅದು ಸರಿಯಾಗಿರ್ತಕ್ಕಂಥ ಕ್ರಮ ಆಗಲ್ಲ. ಮತ್ತು ಪುನರುಕ್ತಿ ರೂಪವಾಗಿರ್ತಕ್ಕಂಥ ದೋಷ ಬರುತ್ತೆ. ಆದ್ದರಿಂದ ಆ ಥರ ಮಾಡಲಿಕ್ಕಾಗಲ್ಲ. ಮತ್ತು ಅಶ್ರುತವಾದದ್ದನ್ನು ಸೇರಿಸಬಾರ್ದು. ಆದ್ದರಿಂದ ಜಗತ್ತು ಮಾತಿನಿಂದ ಮಾತ್ರ ಆಗಿದೆ ಅನ್ನೋ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ಅಂತ ವ್ಯಾಸರಾಜರು ಹೀಗೆ ಅದನ್ನು ನಿರೂಪಣೆ ಮಾಡಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತು ಇನ್ನೊಂದು, ಜಗತ್ತು ಸುಳ್ಳು ಅಂತ ಹೇಳಕ್ಕೆ ಕೊಡ್ತಾ ಇರುವ ಕಾರಣ ಇದು ಮಾತಿನಿಂದ ಆಗಿದೆ, ಆದ್ದರಿಂದ ಸುಳ್ಳು. ಯಾವುದೋ ವ್ಯಕ್ತಿ ಅವನು ಮಾತಾಡ್ತಾ ಇರುವಾಗ ಬರೀ ಮಾತಾಡ್ತಾ ಇದ್ದರೆ ಅವನು ಬರೀ ಮಾತಾಡ್ತಾನೆ
ಕೆಲಸ ಮಾಡಲ್ಲ, ಆದ್ದರಿಂದ ಸುಳ್ಳು ಅಂತ ಹೇಳ್ಬೋದು. ಆದರೆ ಜಗತ್ತು ಮಾತಿನಿಂದ ಆರಂಭ ಆಗಿಲ್ವೇ? ಮಣ್ಣಿನಿಂದ ಘಟ ಆರಂಭ ಆಗಿದೆ, ತಂತುವಿನಿಂದ ಪಟ ಆರಂಭ ಆಗಿದೆ, ಇಟ್ಟಿಗೆಯಿಂದ ಮನೆ ಆರಂಭ ಆಗಿದೆ. ಹೀಗೆ ಭೌತಿಕ ವಸ್ತುಗಳಿಂದ ಜಗತ್ತಿನ ನಿರ್ಮಾಣ ಆಗಿದೆಯೇ ವಿನಃ ಮಾತಿನಿಂದ ನಿರ್ಮಾಣ ಆಗಿಲ್ಲ. ಮಾತಿನ ನಿರ್ದೇಶನ ಮಧ್ಯದಲ್ಲಿ ಸೇರಿಕೊಂಡಿರ್ಬೋದು. ಮನೆ ಈ ಥರ ಕಟ್ಟು, ಬಟ್ಟೆ ಈ ರೀತಿ ಹೊಲಿ, ಮಡಕೆಯನ್ನು ಹೀಗೆ ಮಾಡು ಅಂತ ಮಧ್ಯದಲ್ಲಿ ನಿರ್ದೇಶನ ಸೇರಿಕೊಂಡಿರ್ಬೋದು. ಆದರೆ ಮಾತಿನಿಂದ ನಿರ್ಮಾಣ ಆಗಿಲ್ಲ. ಮಣ್ಣಿನಿಂದ, ತಂತುವಿನಿಂದ, ಮಣ್ಣು ಮೊದಲಾದ ಭೌತಿಕ ವಸ್ತುಗಳಿಂದ ಜಗತ್ತಿನ ನಿರ್ಮಾಣ ಆಗಿದೆ, ಮಾತಿನಿಂದ ನಿರ್ಮಾಣ ಆಗಿಲ್ಲ. ಆದ್ದರಿಂದ ಮಾತಿನಿಂದ ನಿರ್ಮಾಣ ಆಗಿದೆ, ಆದ್ದರಿಂದ ಜಗತ್ತು ಸುಳ್ಳು ಅಂತ ಹೇಳಿದರೆ ಹೇತುವೇ ಪಕ್ಷದಲ್ಲಿ ಬರಲ್ಲ. ಆದ್ದರಿಂದ ಅಸಿದ್ಧಿ ದೋಷ ಬಂದಾಗಾಯಿತು. ಮಿಥ್ಯಾತ್ವ ಹೇಗೆ ಸಿದ್ಧಿಸುತ್ತದೆ? ಆದ್ದರಿಂದ ಅವರು ವಾಚಾರಂಭಣಂ ಅಂತ ಹೇಳಿ ಅದನ್ನು ಏನು ಹೇತುವನ್ನಾಗಿ ಇಟ್ಟುಕೊಂಡು ವೇದದಲ್ಲಿ ಇದು ಪ್ರತಿಪಾದಿತವಾಗಿದೆ, ಆದ್ದರಿಂದ ಮಿಥ್ಯಾತ್ವವನ್ನು ಸಾಧಿಸುತ್ತೇನೆ ಅಂತ ಹೇಳ್ತಾರೆ. ಅದು ಬರುವುದಿಲ್ಲ. ಮತ್ತೆ ಮುಂದುವರಿದು ನೋಡಿದಾಗ ಮೃತ್ತಿಕೇತ್ಯೇವ ಸತ್ಯಂ. ಏನರ್ಥ ಮಾಡಿದ್ದಾರೆ? ಮೃತ್ತಿಕೇತ್ಯೇವ ಸತ್ಯಂ ಅಂದರೆ ಮಣ್ಣು ಮಾತ್ರ ಸತ್ಯ. ಯಾಕಂದರೆ ಅದು ಸಾರ್ವಕಾಲಿಕವಾಗಿರುತ್ತದೆ. ಮಣ್ಣಿನಿಂದಾದ ಘಟ ಮೊದಲಾದವುಗಳು ಅಥವಾ ತಟ್ಟೆ ಮೊದಲಾದವುಗಳು, ಹೂಜಿ ಮೊದಲಾದವುಗಳು ಇರುವುದಿಲ್ಲ. ಕಾಲಾಂತರದಲ್ಲಿ ನಾಶ ಹೊಂದತ್ತೆ. ಆದರೆ ಮಣ್ಣು ಮಾತ್ರ ಇರುತ್ತೆ. ಮಣ್ಣು ಸತ್ಯ. ಮೃತ್ತಿಕಾ ಇತ್ಯೇವ ಸತ್ಯಂ. ಮಣ್ಣು ಮಾತ್ರವೇ ಸತ್ಯ. ಅದರಿಂದಾದ ವಿಕಾರಗಳೆಲ್ಲ ಹೆಸರಿಗೆ ಮಾತ್ರ ಇರೋದರಿಂದ, ಮಾತಿಗೆ ಇರೋದರಿಂದ ಸುಳ್ಳು ಅಂತ ಹೇಳಿದ್ದಾರೆ. ಆದರೆ ಮೃತ್ತಿಕೇತ್ಯೇವ ಸತ್ಯಂ ಅಂದರೆ ಮಣ್ಣು ಮಾತ್ರ ಸತ್ಯ ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಮೃತ್ತಿಕಾ ಇತಿ ಅಂಥೇಳಿ ಅಲ್ಲಿ ಇತಿ ಶಬ್ದ ಇರತಕ್ಕಂಥದ್ದಾಗಿದೆ. ವ್ಯಾಸರಾಜರು ಚಂದ್ರಿಕಾ ಮೊದಲಾದ ಗ್ರಂಥಗಳನ್ನು, ನ್ಯಾಯಾಮೃತ ಮೊದಲಾದ ಗ್ರಂಥಗಳನ್ನು ಮಾಡಬೇಕಾದರೆ ಅದಕ್ಕೆ ಉಪಯುಕ್ತವಾದ ಮೀಮಾಂಸಾ ಶಾಸ್ತ್ರವನ್ನು, ವ್ಯಾಕರಣ ಶಾಸ್ತ್ರವನ್ನು, ಶಬ್ದಕೋಶಗಳನ್ನು, ಜಗತ್ತಲ್ಲಿರುವ ರೂಢಿಯನ್ನು, ಯೌಗಿಕವಾಗಿರ್ತಕ್ಕಂಥ ಪದವಿಧಾನವನ್ನು ಎಲ್ಲವನ್ನೂ ಕೂಡ ವ್ಯಾಸರಾಜರು ಬಳಸ್ಕೊಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದರಲ್ಲಿ ಇಲ್ಲಿ ವ್ಯಾಕರಣವನ್ನು ಬಳಸ್ಕೊಳ್ತಾ ಹೇಳ್ತಾರೆ, ಆ ಇತಿ ಮೃತ್ತಿಕಾ ಇತಿ ಸತ್ಯಂ ಅಥವಾ ಇತ್ಯೇವ ಸತ್ಯಂ ಅಂತಿದೆ. ಇತಿ ಅನ್ನೋ ಶಬ್ದ ಬಂದ್ಬಿಟ್ರೆ, ಮೃತ್ತಿಕಾ ಇತಿ ಅಂತ ಬಂದ್ಬಿಟ್ರೆ ಅದು ಮಣ್ಣು ಮಾತ್ರ ಸತ್ಯ ಅನ್ನೋ ಅರ್ಥವನ್ನು ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ ಇತಿ ಶಬ್ದವನ್ನು ಶಬ್ದ ಪ್ರಕರಣದಲ್ಲಿ ಬಳಸಿದಾಗ ಅರ್ಥವನ್ನಾಗಿ ಇಟ್ಕೊಳ್ಬೇಕು. ಅರ್ಥ ಪ್ರಕರಣದಲ್ಲಿ ಬಳಸಿದಾಗ ಶಬ್ದವನ್ನು ಹಾಗೇ ಇಟ್ಕೊಳ್ಬೇಕು ಅನ್ನೋ ನಿಯಮ ಇದೆ. ಆದ್ದರಿಂದ ಅಲ್ಲಿ ಮೃತ್ತಿಕಾ ಇತ್ಯೇವ ಸತ್ಯಂ ಅನ್ನುವಾಗ ಅದು ಶಬ್ದ ಪ್ರಕರಣ ಆದರೆ ಮೃತ್ತಿಕಾ ಅಂದರೆ ಅದರಿಂದ ಹೇಳಲ್ಪಡುವ ಮಣ್ಣು ಅಂತ ಅರ್ಥ ಬರುತ್ತೆ. ಅರ್ಥ ಪ್ರಕರಣ ಆದರೆ ಮೃತ್ತಿಕಾ ಅನ್ನೋ ಶಬ್ದ ಅಂತ ಅಷ್ಟೇ ಉಳ್ಕೊಳ್ತಾ ಇರತಕ್ಕಂಥದ್ದಾಗುತ್ತೆ. ಇದು ಶಾಸ್ತ್ರಾರ್ಥವನ್ನು ವಿವೇಚನೆ ಮಾಡಿ ಅರ್ಥವನ್ನು ಬಿಡಿಸ್ತಾ ಇರತಕ್ಕಂಥ ಉಪನಿಷತ್ತಾಗಿರೋದ್ರಿಂದ ಇದು ಅರ್ಥ ಪ್ರಕರಣವಾಗಿ ನಿಲ್ಲುತ್ತೆ. ಅರ್ಥ ಪ್ರಕರಣವಾಗಿ ನಿಂತಾಗ ಅರ್ಥ ಪ್ರಕರಣದಲ್ಲಿ ಬಂದಿರತಕ್ಕಂಥ ಇತಿ ಅನ್ನೋದು ಏನಿರ್ತಕ್ಕಂಥದ್ದಾಗಿದೆ ಇದು ಶಬ್ದವಾಗೇ ನಿಂತ್ಕೊಳ್ತಾ ಇರತಕ್ಕಂಥದ್ದಾಗುತ್ತದೆ. ಆದ್ದರಿಂದ ಮೃತ್ತಿಕಾ ಇತ್ಯೇವ ಸತ್ಯಂ ಅಂದರೆ ಮೃತ್ತಿಕಾ ಎಂಬ ಶಬ್ದವೇ ಸತ್ಯ ಅನ್ನೋ ಅರ್ಥ ಬರುತ್ತೆ ವಿನಃ ಮಣ್ಣೇ ಸತ್ಯ ಅನ್ನೋ ಅರ್ಥ ಬರುವುದಿಲ್ಲ. ವ್ಯಾಕರಣದಲ್ಲಿ ನವೇತಿ ವಿಭಾಷಾ ಅಂತ ಹೇಳುವಾಗ ನ ವಾ ಇತಿ ವಿಭಾಷಾ ಅಂತ ಹೇಳುವಾಗ ವಿಭಾಷಾ ಅಂದರೆ ವಿಭಾಷಾ ಅಂದರೆ ವಿಕಲ್ಪ ಅನ್ನುವ ಅರ್ಥ ಬರುತ್ತದೆ. ಯಾವುದಕ್ಕೆ ಅನ್ನುವಾಗ ನಾ ಅನ್ನೋ ಶಬ್ದ ಇರುವಾಗ ಅಂದರೆ ವಾ ಅನ್ನೋ ಶಬ್ದ ಇರುವಾಗ, ಅನ್ಯತರ ಅನ್ನೋ ಶಬ್ದ ಇರುವಾಗ ಅದಕ್ಕೆ ವಿಭಾಷಾ ಎನ್ನುವ ಸಂಜ್ಞೆ ಬರುತ್ತದೆ ಅಂತ ಹೇಳಿ ಅದನ್ನು ಏನು ಮಾಡಿದ್ದಾರೆ ಅಂದರೆ ಈ ಶಬ್ದಗಳಿಗೆ ವಿಭಾಷಾ ಎನ್ನುವ ಸಂಜ್ಞೆ ಅನ್ನುವುದು ನವಾ ಇತಿ ವಿಭಾಷಾ ಅಂದರೆ ವಾ ಎನ್ನುವ ಅರ್ಥವನ್ನು ಇಟ್ಕೊಂಡಿಲ್ಲ, ವಾ ಎನ್ನುವ ಶಬ್ದಕ್ಕೆ ವಿಭಾಷಾ ಸಂಜ್ಞೆ ಅಂತ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಮೃತ್ತಿಕಾ ಇತ್ಯೇವ ಸತ್ಯಂ ಅಂದರೆ ಮೃತ್ತಿಕಾ ಎಂಬ ಶಬ್ದವೇ ಸತ್ಯ ಅಂತ ಆಗ್ಬೋದೇ ವಿನಃ ಮೃತ್ತಿಕಾ ಪದದ ಅರ್ಥವಾದ ಮಣ್ಣು ಸತ್ಯ ಅಂತ ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ. ವ್ಯಾಸರಾಜರ ಒಂದು ಶಬ್ದವೈಖರಿ ಹೇಗಿದೆ? ಮೃತ್ತಿಕಾ ಇತ್ಯತ್ರ ಅರ್ಥವಿವಕ್ಷಾಯಾಂ
ಇತಿ ಶಬ್ದ ವೈಯರ್ಥ್ಯಾಚ್ಚ ಪದಾರ್ಥ ವಿಪರ್ಯಾಸೇ ಖಲು ಅತ್ರ ಇತಿ ಶಬ್ದಃ ಸ ಚ ಶಬ್ದ ಪ್ರಕರಣೆ ಪ್ರಸಕ್ತಂ ಶಬ್ದ ಪದಾರ್ಥಕತ್ವಂ ನಿವಾರ್ಯ ಅರ್ಥ ಪದಾರ್ಥಕತ್ವಂ ವ್ಯವಸ್ಥಾಪಯತಿ ಯಥಾ ನವ ಇತಿ ವಿಭಾಷಾ ಇತಿ ಅರ್ಥ ಪ್ರಕರಣೆ ತು ಶಬ್ದ ಪದಾರ್ಥಕತ್ವಂ ಯಥಾ ಗೌಹು ಇತಿ ಅಹಂ ಆಹ. ಯಾವುದೋ ಒಂದು ವಿಚಾರದ ಚರ್ಚೆಯನ್ನು ಮಾಡ್ತಾ ಇರಬೇಕಾದ್ರೆ ಅವನೇನು ಹೇಳ್ದ ಅಂತ ಅದರ ವಿಚಾರವನ್ನು ವಿಮರ್ಶೆ ಮಾಡ್ತಾ ಇರಬೇಕಾದ್ರೆ ಗೌಹು ಇತಿ ಅಯಮ್ಮಾಹ, ಅವನು ಗೌಹು ಎಂದು ಹೇಳಿದ ಅನ್ನುವಾಗ ಗೌಹು ಅನ್ನೋ ಪದದಿಂದ ಹೇಳುವ ನಾವು ಅರ್ಥವನ್ನು ತೆಗೆದುಕೊಳ್ಳೋದಿಲ್ಲ. ಅವನು ಏನು ಹೇಳ್ದ ಅನ್ನುವಾಗ ಅವನು ಗೌಹು ಅನ್ನೋ ಶಬ್ದವನ್ನು ಹೇಳಿದ ಅನ್ನೋದನ್ನು ತೆಗೆದುಕೊಳ್ತೇವೆ. ಹಾಗೆ ಇಲ್ಲೂ ಮೃತ್ತಿಕಾ ಅನ್ನೋ ಶಬ್ದವೇ ಸತ್ಯ ಅಂತ ಆಗತ್ತೆ ವಿನಃ ಮಣ್ಣು ಸತ್ಯ ಅನ್ನುವ ಅರ್ಥ ಬರುವುದಿಲ್ಲ. ವ್ಯಾಸರಾಜರು ಇದಕ್ಕೆ ಮಹಾಭಾಷ್ಯ, ವ್ಯಾಕರಣದ ಮಹಾಭಾಷ್ಯವನ್ನು ಬಳಸಿಕೊಂಡು ಅದನ್ನು ಉಲ್ಲೇಖವನ್ನು ಕೊಟ್ಟು ಹೋಗ್ತಾರೆ. ನವ ಇತಿ ವಿಭಾಷಾ ಇತ್ಯತ್ರ ಇತಿ ಕರಣಃ ಕ್ರಿಯತೆ ಸಹ ಅರ್ಥ ನಿರ್ದೇಶಾರ್ಥಃ ಭವತಿ ತದ್ಯಥಾ ಗೌಹು ಇತಿ ಅಯಂ ಆಹ ಇತಿ ಗೋಶಬ್ದಾತ್ ಇತಿ ಕರಣಃ ಪ್ರಯುಜ್ಯಮಾನಃ ಗೋಶಬ್ದಂ ಸ್ವಸ್ಮಾತ್ ಪದಾರ್ಥಾತ್ ಪ್ರತ್ಯಾವಯತಿ ಸಹ ಅಸ್ಮಾತ್ ಪ್ರಚ್ಯುತಃ ಶಬ್ದ ಪದಾರ್ಥಕಃ ಸಂಪದ್ಯತೆ ಅಂತ ಮಹಾಭಾಷ್ಯಕಾರರು ಅದನ್ನು ಹೇಳಿದ್ದಾರೆ. ಅಂದಮೇಲೆ ವ್ಯಾಕರಣ ರೀತಿಯ ನಾವು ನೋಡಿದರೂ ಕೂಡ ಮೃತ್ತಿಕಾ ಅನ್ನುವ ಶಬ್ದ ಸತ್ಯ ಅಂತ ಅರ್ಥ ಬರುತ್ತೆ ವಿನಃ ಮಣ್ಣು ಸತ್ಯ ಅನ್ನುವ ಅರ್ಥ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಚಾರಂಭಣಮಿತ್ಯುಕ್ತೆ ಮಿಥ್ಯಾ ಇತಿ ಅಶ್ರುತ ಕಲ್ಪನಂ ಪುನರುಕ್ತಿ ನಾಮಧೇಯಂ ಇತಿ ಇತ್ಯಸ್ಯ ನಿರರ್ಥತಾ. ಮೃತ್ತಿಕಾ ಸತ್ಯಂ ಅಂತ ಅಷ್ಟೇ ಹೇಳಿದರೆ ಮಣ್ಣು ಸತ್ಯ ಅಂತ ಆಗ್ತಾ ಇತ್ತು. ಇತಿ ಅನ್ನೋ ಶಬ್ದ ಇದೆ, ಇತ್ಯಸ್ಯ ನಿರರ್ಥತ, ಮಣ್ಣು ಸತ್ಯ, ಮಣ್ಣು ಮಾತ್ರವೇ ಸತ್ಯ ಅನ್ನುವುದಾದರೆ ಮೃತ್ತಿಕಾ ಏವ ಸತ್ಯಂ ಅಂತ ಇದ್ದರೆ ಆಗಿತ್ತು. ಇತಿ ಅನ್ನೋ ಶಬ್ದ ಇದೆ, ಅದಕ್ಕೆ ಅರ್ಥ ಬರಬೇಕಂದ್ರೆ ಮೃತ್ತಿಕಾ ಇತಿ ಏವ ಸತ್ಯಂ ಅಂದರೆ ಮೃತ್ತಿಕಾ ಎಂಬ ಶಬ್ದವೇ ಸತ್ಯ ಅನ್ನುವ ಅರ್ಥವನ್ನು ಮಾಡಬೇಕು. ಇದನ್ನು ಆನಂತೀರ್ಥ ಭಗವತ್ಪಾದರು ಅನುವ್ಯಾಖ್ಯಾನದಲ್ಲಿ ಈ ಶ್ಲೋಕವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಕ್ರಮವನ್ನೇ ನಾವು ಅನುಸರಣೆ ಮಾಡಬೇಕು ಅಂತ ಅನುವ್ಯಾಖ್ಯಾನವನ್ನು ಜೋಡಿಸಿಕೊಂಡು ವ್ಯಾಸರಾಜ ಶ್ರೀಮತ್ ಚರಣರು ನ್ಯಾಯಾಮೃತದಲ್ಲಿ ಈ ಅರ್ಥವನ್ನು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತೆ ವ್ಯಾಸರಾಜರು ಆ ಸತ್ಯಂ ಅನ್ನುವ ಶಬ್ದಕ್ಕೆ ವ್ಯಾಕರಣದ ದೃಷ್ಟಿಕೋನವನ್ನು ಬಳಸಿಕೊಂಡು ಸತ್ಯ ಅನ್ನೋ ಶಬ್ದಕ್ಕೆ ಸತ್ಯ ಅನ್ನುವುದೇ ಅರ್ಥ ಆಗಬೇಕಾಗಿಲ್ಲ, ಸತ್ಯ ಅನ್ನೋ ಶಬ್ದಕ್ಕೆ ನಿತ್ಯ ಅನ್ನುವ ಅರ್ಥವೂ ಇದೆ. ಆದ್ದರಿಂದ ಮೃತ್ತಿಕಾ ಇತ್ಯೇವ ಸತ್ಯಂ ಅಂದರೆ ಮೃತ್ತಿಕಾ ಎಂಬ ಶಬ್ದವೇ ಸತ್ಯ ಅಂದರೆ ನಿತ್ಯ ಅನ್ನುವ ಅರ್ಥವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮೃತ್ತಿಕಾ ಅನ್ನೋ ಶಬ್ದ ಏನಿದೆ ಇದು ಯಾವತ್ತೂ ನಿತ್ಯವಾಗಿ ಇರತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆ ಇವುಗಳಿಗೆ ಇರುವ ಸಂಬಂಧವನ್ನು ನಿರೂಪಣೆ ಮಾಡ್ತಾ ಇರತಕ್ಕಂಥವರಾಗ್ತಾರೆ. ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಮೂಲಭೂತವಾಗಿರ್ತಕ್ಕಂಥ ಒಂದು ಶಬ್ದ ಹಲವು ಜನರ ಬಾಯಿಗೆ ಸಿಕ್ಕಿ ವ್ಯವಹಾರದಲ್ಲಿ ಪರಿವರ್ತನೆಗೊಳ್ತಾ ಅನೇಕ ರೂಪಗಳನ್ನು ಅದು ಕಾಣಬಹುದು. ಆದರೆ ಶಬ್ದ ಪ್ರಪಂಚಕ್ಕೆ ಮೂಲಭೂತವಾದ ಸಂಸ್ಕೃತ ಶಬ್ದ ಏನಿದೆ ಅದು ಹಾಗೇ ಇರುತ್ತದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಉದಾಹರಣೆಗೆ ಪಿಷ್ಟ ಅಂತೀವಿ, ಅಂದರೆ ತೇಯ್ದು ಮಾಡಿರತಕ್ಕಂಥ ಮೈಗೆ ಹಚ್ಕೊಳ್ತಕ್ಕಂಥ ಗಂಧವನ್ನು ಅಥವಾ ಅಳಲೆಕಾಯಿಯನ್ನು ತೇಯ್ದು ಏನೋ ಮಾಡಿರ್ತೀವಲ್ಲ ಮೈಗೆ ಹಚ್ಕೊಳ್ಳೋದು ಅಥವಾ ನೀರಿಗೆ ಬೆರೆಸಿ ಹಾಕ್ಕೊಳ್ಳೋದು ಎಲ್ಲ ಏನು ಮಾಡಿರ್ತೀವಿ ಅದಕ್ಕೆ ಪಿಷ್ಟ ಅಂತ ಕರೀತಾರೆ. ಈ ಪಿಷ್ಟ ಅನ್ನೋ ಶಬ್ದ ಇದು ಯಾವಾಗಲೂ ಹಾಗೇ ಇರುತ್ತೆ. ಆದರೆ ಮುಂದೆ ಭಾಷೆಗಳಲ್ಲಿ ಪರಿವರ್ತನೆಗೊಳ್ತಾ ಈ ಪಿಷ್ಟ ಅನ್ನೋದೇ ಹೋಗಿ ಏನಾಗಿದೆ ಇಂಗ್ಲೀಷ್ನಲ್ಲಿ ಪೇಸ್ಟ್ ಅಂತಾಗಿದೆ. ಅದು ಏನಾಗಿದೆ ತೇಯ್ದು ಮಾಡಿರ್ತಕ್ಕಂಥದ್ದೇ ಟೂತ್ ಪೇಸ್ಟ್ ಅಂತ ಹೇಳ್ತಾರೆ. ಅದು ಪಿಷ್ಟ ಅನ್ನೋದೇ. ಪೇಸ್ಟ್ ಅಂಥೇಳಿ ಪ್ರಾಕೃತಿಕವಾಗಿ ಏನಾಗಿದೆ ಅದು ಪರಿವರ್ತನೆಗೊಂಡಿರ್ತಕ್ಕಂಥದ್ದಾಗಿದೆ. ಅದೇ ಡ್ಯಾನಿಷ್ ಭಾಷೆಯಲ್ಲಿ ನೋಡಕ್ಕೆ ಹೋದರೆ ಅದನ್ನು ಪಾಸ್ಟಾ ಅಂತ ಕರೀತಾರೆ. ಯುರೋಪಿಯನ್ ಭಾಷೆಯಲ್ಲಿ ನೋಡಕ್ಕೆ ಹೋದರೆ ಏನಂದರೆ ಪಾಸ್ಟಾ
ಅಂಥೇಳಿ ಹೇಳ್ತಾರೆ. ಜರ್ಮನ್ ಭಾಷೆಯಲ್ಲಿ ಪೇಸ್ಟ್ ಅಂತ ಹೇಳ್ತಾರೆ. ರೋಮನ್ ಭಾಷೆಯಲ್ಲೂ ಅದು ಪೇಸ್ಟ್ ಅಂತ ಉಳ್ಕೊಳ್ತಕ್ಕಂಥದ್ದಾಗಿದೆ. ತಂದೆ ಅನ್ನೋದಕ್ಕೆ ಪಿತಾ ಅನ್ನೋ ಶಬ್ದ ಇದೆ. ಇದು ಯಾವಾಗಲೂ ಪಿತಾ ಅನ್ನೋ ಶಬ್ದ ಹಾಗೇ ಉಳ್ಕೊಳ್ತಾ ಇರ್ತಕ್ಕಂಥದ್ದಾಗತ್ತೆ. ಅದೇ ಫ್ರೆಂಚ್ ಭಾಷೆಯಲ್ಲಿ ಪಿತಾ ಅನ್ನೋದು ಹೋಗಿ ವ್ಯವಹಾರದಲ್ಲಿ ಪಾಪ ಅಂಥೇಳಿ ಆಗ್ತಾ ಇರತಕ್ಕಂಥದ್ದಾಗಿದೆ. ಇಟಾಲಿಯನ್ ಭಾಷೆಯಲ್ಲಿ ಪಾಪ್ ಅಂಥೇಳಿ ಕರೀತಾ ಇರ್ತಕ್ಕಂಥವ್ರಾಗ್ತಾ ಇದ್ದಾರೆ. ಹೀಗೆ ಅಂದರೆ ಮತ್ತೆ ಕೆಲವು ಭಾಷೆಗಳದ್ದು ಬರ್ತಾ ಬರ್ತಾ ಡ್ಯಾಡಿ, ಪಪ್ಪ ಅನ್ನೋದು ಪಾಪ ಅಂತ ಇದ್ದಿದ್ದು ಪಪ್ಪ ಅಂಥೇಳಿ ಬದಲಾಗ್ತಾ ಇದೆ. ಆದರೆ ಪಿತಾ ಅಂತಿರುವ ಮೂಲಭೂತವಾದ ಶಬ್ದ ಇದೆಯಲ್ಲ, ಅಂದರೆ ಯಾವತ್ತೂ ರಕ್ಷಿಸುತ್ತಿರುವವನು ಅನ್ನೋ ಅರ್ಥದಲ್ಲಿ ಮೂಲಭೂತವಾಗಿ ಏನಿದೆ, ಇದು ಮಾತ್ರ ಯಾವತ್ತೂ ಬದಲಾವಣೆ ಹೊಂದುವುದಿಲ್ಲ. ಸಂಸ್ಕೃತ ಶಬ್ದಗಳು ವ್ಯಾಕರಣದ ಚೌಕಟ್ಟಿಗೆ ಒಳಪಟ್ಟು ನಿಜವಾದ ಅರ್ಥವನ್ನು ನೇರವಾಗಿ ತಿಳಿಸುವುದಕ್ಕೆ ಮೀಸಲಾಗಿದ್ದು ಅದು ಹೆಚ್ಚು ಪರಿವರ್ತನೆಯನ್ನು ಹೊಂದುವುದಿಲ್ಲ. ಆದ್ದರಿಂದ ಮೃತ್ತಿಕಾ ಅನ್ನೋ ಶಬ್ದ ಅಂದರೆ ಸಂಸ್ಕೃತ ಅನ್ನೋ ಶಬ್ದ ಏನಿದೆ ಅದು ನಿತ್ಯ. ಅದೇ ಇನ್ನೊಂದು ಕಡೆ ಮಡ್ ಅಂಥೇಳಿ ಇಂಗ್ಲೀಷಲ್ಲಿ ಆಗ್ಬೋದು, ಕನ್ನಡದಲ್ಲಿ ಮಣ್ಣು ಅಂತ ಆಗ್ಬೋದು. ಒಬ್ಬರನ್ನ ಕರೆಯುವಾಗ ಮಣ್ಣಿನ ಮಗ ಅಂತಾನೆ ಒಬ್ಬರನ್ನ ಕರೀಬೋದು. ಹೀಗೆ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬದಲಾವಣೆಯನ್ನು ಹೊಂದಬಹುದು. ಆದರೆ ಸಂಸ್ಕೃತದಲ್ಲಿ ಮಾತ್ರ ಆ ಶಬ್ದ ನಿತ್ಯವಾಗಿ ಇರುತ್ತದೆ. ಅಂದರೆ ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ ಯಾವತ್ತೂ ಸಹ ಅದರಿಂದ ಗೊತ್ತಾಗುತ್ತದೆ, ನೇರವಾಗಿ ನೋಡಿದಾಗ ಗೊತ್ತಾಗುತ್ತದೆ ಅಂತಿದೆ. ಆದ್ದರಿಂದ ಸಂಸ್ಕೃತ ಶಬ್ದ ನಿತ್ಯ, ಉಳಿದವುಗಳು ಅನಿತ್ಯ, ಅಂದರೆ ಪರಿವರ್ತನೆಗೊಂಡು ಬೇರೆ ಬೇರೆ ರೀತಿಯಾಗಿ ಆಗುತ್ತಿರುತ್ತದೆ ಅನ್ನುವುದು ಈ ಶ್ರುತಿಯ ಅರ್ಥ. ಅಲ್ಲ, ಮೃತ್ತಿಕಾ ಇತ್ಯೇವ ಸತ್ಯಂ ಅಂತಿದೆ, ನೀವು ಸತ್ಯ ಅನ್ನೋ ಶಬ್ದಕ್ಕೆ ನಿತ್ಯ ಅಂತ ಅರ್ಥ ಮಾಡ್ತೀರಲ್ಲ ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ಶ್ರುತಿಯಲ್ಲಿ ಏನೆಂದರೆ ಸತ್ಯ ಅನ್ನೋ ಶಬ್ದವನ್ನು ನಿತ್ಯ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾ ತಿಳಿಸ್ತಾ ಇದ್ದಾರೆ. ನ ಅಸ್ಯ ಜರಯಾ ಏತಜ್ಜೀರ್ಯತೆ ನ ವಧೇನ ಅಸ್ಯ ಹನ್ಯತೆ ಏತತ್ ಸತ್ಯಂ ಬ್ರಹ್ಮಪುರಂ ಅಂತ ಹೇಳ್ತಾ, ಏನು ದೇಹದ ಒಳಗಡೆ ಇರತಕ್ಕಂಥವನಾಗಿದ್ದಾನೆ ಭಗವಂತ, ಇವನು ನ ಅಸ್ಯ ಜರಯಾ ಏತಜ್ಜೀರ್ಯತೆ, ಈ ಶರೀರಕ್ಕೆ ಮುಪ್ಪು ಬರುವುದರಿಂದ ಶರೀರದ ಒಳಗಿರುವ ಭಗವಂತನು ಜೀರ್ಣನಾಗುತ್ತಾನೆ ಎಂದಿಲ್ಲ. ನ ಅಸ್ಯ ವಧೇನ, ಈ ಶರೀರಕ್ಕೆ ನಾಶ ಬರುವುದರಿಂದ ನ ಹನ್ಯತೆ, ದೇಹದೊಳಗಿರುವ ಭಗವಂತನು ನ ಹನ್ಯತೆ, ಕೊಲ್ಲಲ್ಪಡುವುದಿಲ್ಲ. ಬ್ರಹ್ಮಪುರಂ, ಆ ಬ್ರಹ್ಮನ ಸ್ಥಾನವಾದ ಶರೀರ ಏನಿದೆ ಅಂದರೆ ಬ್ರಹ್ಮನ ಸ್ವರೂಪಭೂತವಾದ ಬಿಂಬರೂಪ ಏನಿದೆ, ಇದು ಏತತ್ ಸತ್ಯಂ, ಇದು ನಿತ್ಯವಾಗಿ ಇರತಕ್ಕಂಥದ್ದಾಗಿದೆ ಅನ್ನುವ ಅರ್ಥದಲ್ಲಿ ಸತ್ಯ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ನ ಅಸ್ಯ ಜರಯಾ ಏತಜ್ಜೀರ್ಯತೆ ನ ವಧೇನ ಅಸ್ಯ ಹನ್ಯತೆ ಏತತ್ ಸತ್ಯಂ ಬ್ರಹ್ಮಪುರಂ ಇತಿ ಏತಶ್ರುತೌ ಏವ ಉತ್ತರತ್ರ ಸತ್ಯ ಶಬ್ದಸ್ಯ ನಿತ್ಯೇ ಪ್ರಯೋಗಾತ್. ಸತ್ಯ ಶಬ್ದವನ್ನು ನಿತ್ಯದಲ್ಲಿ ಪ್ರಯೋಗ ಮಾಡಿರುವುದರಿಂದ ಹೀಗೆ ಅದನ್ನು ಇಟ್ಕೊಳ್ತೇವೆ ಅಂತ ಹೇಳಿ, ಮತ್ತೆ ಸತ್ಯ ಅಂದರೆ ನಿತ್ಯ ಅಂತ ಯಾಕೆ ಹೇಳಬೇಕು ಅನ್ನುವಾಗ ಆ ಶಬ್ದದ ನಿಷ್ಪತ್ತಿ ಹೇಗಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಸದಾ ಅಂತ ಶಬ್ದ ಇದೆ. ಸದಾ ಅಂದರೆ ಏನು? ಯಾವಾಗಲೂ ಇರುವುದು. ಸನಾತನ, ಸದಾತನ, ಸದಾ ಸಂತೋಷದಿಂದ ಇರ್ತಾರೆ ಅಂದರೆ ಸದಾ ಅಂದರೆ ಯಾವಾಗಲೂ, ಸದಾತನ ಯಾವಾಗಲೂ ಇರ್ತಕ್ಕಂಥದ್ದು ಅಂಥೇಳಿ. ಸದಾಶಿವ ಯಾವಾಗಲೂ ಮಂಗಳ ಸ್ವರೂಪಿಯಾದವನು. ಸದಾ ಅನ್ನೋದಕ್ಕೆ ಏನಂತ ಅರ್ಥ? ನಿತ್ಯ ಅಂತ ಅರ್ಥ. ಅದು ಎಲ್ಲ ವ್ಯವಹಾರದಲ್ಲೂ ಸಿದ್ಧ ಆಗಿದೆ, ವ್ಯಾಕರಣದಲ್ಲೂ ಹಾಗೆ ಹೇಳ್ತಕ್ಕಂಥವ್ರು ಆಗ್ತಿದ್ದಾರೆ. ಸದಾ ಶಬ್ದಕ್ಕೆ ಅವ್ಯಯಾತ್ಯಪು ಅನ್ನೋ ಸೂತ್ರದಿಂದ ತ್ಯಪು ಪ್ರತ್ಯಯ ಬರುತ್ತದೆ. ಆ ಲ್ಯಬಂತವಾಗಿರ್ತಕ್ಕಂಥ ಶಬ್ದ ಸದಾ ತ್ಯ ಅಂತ ಇರುತ್ತೆ. ಸದಾ ತ್ಯ ಅಂತ ಇರುವಾಗ ಅದು ಸದಾ ತ್ಯ ಅಂದರೆ ಸತ್ ಆ ತ್ಯ. ಸದಾ ತ್ಯ ಅನ್ನುವುದನ್ನು ಬಿಡಿಸ್ಕೊಂಡಾಗ ಸತ್ ಆ ತ್ಯ ಅಂತ
ಪ್ರತ್ಯಯಗಳನ್ನು ಸೇರಿಸಿಕೊಂಡು 3 ಶಬ್ದಗಳಾಗ್ತಾ ಇರತಕ್ಕಂಥದ್ದಾಗತ್ತೆ. ಅದರಲ್ಲಿ ಆ ಅನ್ನುವುದಕ್ಕೆ ಲೋಪ ಬರುತ್ತೆ. ಆಗೇನು ಉಳ್ಕೊಳ್ತು? ಸತ್ಯ ಸೇರಿಸಿದಾಗ ಏನಾಯಿತು? ಸತ್ಯ ಅಂತಾಯಿತು. ಈ ಸತ್ ಅನ್ನೋದು ಯಾತ್ರಿಂದ ಬಂದಿರೋದು? ಸದಾ ಅನ್ನೋದ್ರಿಂದ ಬಂದಿರೋದು. ಅಂದಮೇಲೇನಂತಾಯಿತು? ಸತ್ಯ ಅಂದರೆ ಯಾವಾಗಲೂ ಇರೋದು, ಅಂದರೆ ನಿತ್ಯ ಅನ್ನುವ ಅರ್ಥದಲ್ಲಿ ಬಂತು. ಆದ್ದರಿಂದ ಸತ್ಯ ಶಬ್ದಸ್ಯ ಲಬಂತಸ್ಯ ಸತ್ಯ ಶಬ್ದಸ್ಯ ನಿತ್ಯೇ ಪ್ರಯೋಗ ಸಂಭವಾಚ ಇದೆ. ಆದ್ದರಿಂದ ಹೀಗೆ ಕೊಡಬೇಕು. ಮತ್ತು ಗುರುಗಳು ಈ ತರಹ ಜ್ಞಾನಿಗಳು ಹೇಳ್ತಾರೆ, ಅವರ ವಚನ ಇದೆ ಅನ್ನೋದನ್ನು ಕೂಡ ನ್ಯಾಯಾಮೃತದಲ್ಲಿ ಉಲ್ಲೇಖ ಮಾಡಿ ತಿಳಿಸ್ತಾರೆ. ಸದಾತನಂ ಸತ್ಯಮಿತಿ ನಿತ್ಯಮೇವ ಉಚ್ಯತೆ ಬುಧೈಹಿ. ಜ್ಞಾನಿಗಳಿಂದ ಇದು ಜಗತ್ತು ಏನಂದರೆ ಇದು ಸದಾತನ ಮತ್ತು ಸತ್ಯ. ಸದಾತನ ಅಂಥೇಳಿ, ಸತ್ಯ ಅಂಥೇಳಿ, ನಿತ್ಯ ಅಂಥೇಳಿ ಬುಧೈಹಿ ಉಚ್ಯತೆ ಜ್ಞಾನಿಗಳಿಂದ ಹೇಳಲ್ಪಡುತ್ತದೆ ಅಂಥೇಳಿ ಪ್ರಯೋಗನೂ ಕೂಡ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಹೀಗೆ ನಾವು ಆ ಶಬ್ದವನ್ನು ಇಟ್ಕೊಳ್ಬೇಕು ಅಂಥೇಳಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಹೀಗೆ ನಾವು ಸತ್ಯ ಶಬ್ದವನ್ನು ನಿತ್ಯ ಅನ್ನೋ ಅರ್ಥದಲ್ಲೇ ಇಟ್ಕೊಳ್ಬೇಕು. ಯಾಕೆ ಅಂದರೆ ವಿಕಾರ ಅನ್ನೋ ಶಬ್ದ ಇದೆ. ಶ್ರುತಿಯಲ್ಲಿ ಹೇಳ್ತಾ ಇರಬೇಕಾದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ವಿಕೃತತ್ವಕ್ಕೆ ಪ್ರತಿಯೋಗಿವಾಗಿರ್ತಕ್ಕಂಥದ್ರಲ್ಲಿ ಸತ್ಯ ಶಬ್ದ ಪ್ರಯೋಗ ಆಗಿರುವಾಗ ವಿಕೃತ ಅಂದರೆ ಅನಿತ್ಯ. ಆದ್ದರಿಂದ ಏನು ಇಟ್ಕೊಳ್ಬೇಕು ಅಂದರೆ ಅದಕ್ಕೆ ವಿರುದ್ಧವಾಗಿ ಮೃತ್ತಿಕೇತ್ಯೇವ ಸತ್ಯಂ ಅನ್ನುವಾಗ ನಿತ್ಯ ಅನ್ನುವುದನ್ನೇ ನಾವು ಇಟ್ಕೊಳ್ತಾ ಇರತಕ್ಕಂಥದ್ದಾಗಬೇಕು. ಇಹ ವಿಕೃತತ್ವ ಪ್ರಯೋಗಿನಃ ಏವ ಸತ್ಯ ಶಬ್ದೇನ ವಿವಕ್ಷಣೀಯತ್ವಾಚ್ಚ ಅಂತ ಹೇಳಿ ಹೀಗೆ ಅದನ್ನು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತೆ ತಿಳಿಸ್ತಾ ಇರ್ತಕ್ಕಂಥವರಾಗ್ತಾರೆ. ಇನ್ನೊಂದು ಅಲ್ಲಿ ಹೇಳ್ತಾ 2 ರೀತಿಯಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಏಕೇನ ವಿಜ್ಞಾತೇನ ಮೃತ್ಪಿಂಡೇನ ಯಥಾ ಏಕೇನ ವಿಜ್ಞಾತೇನ ಮೃತ್ಪಿಂಡೇನ ಮೃಣ್ಮಯಂ ವಿಜ್ಞಾತಂ ಭವತಿ. ಹೇಗೆ ಒಂದು ಮಣ್ಣಿನ ಮುದ್ದೆಯನ್ನು ತಿಳಿಯೋದ್ರಿಂದ ಎಲ್ಲ ಮಣ್ಣಿನ ಪದಾರ್ಥಗಳು ತಿಳಿದು ಹೋಗುತ್ತವೋ, ಅಂದರೆ ಅದರ ಸ್ವರೂಪ, ಅದರ ಧರ್ಮ, ಅದರ ಬಾಳುವಿಕೆ, ಅದರ ಉಪಯೋಗ ಇದೆಲ್ಲ ಹೇಗೆ ತಿಳಿಯಲ್ಪಡುತ್ತದೋ ಹಾಗೆ ಬ್ರಹ್ಮನನ್ನು ತಿಳಿದದ್ದರಿಂದ ಇಡೀ ಜಗತ್ತು ತಿಳಿದ ಹಾಗೆ ಆಗುತ್ತದೆ ಅಂತ ಶ್ರುತಿಯಲ್ಲಿ ದೃಷ್ಟಾಂತ ಕೊಡುವಾಗ ಒಂದು ಮಣ್ಣಿನ ಮುದ್ದೆಯನ್ನು ತಿಳಿದದ್ರಿಂದ ಎಲ್ಲವೂ ಹೇಗೆ ತಿಳಿದು ಹೋಗುತ್ತದೋ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತಸ್ಮಾತ್ ತತ್ ಸಾದೃಶ್ಯಾತ್ ಏಕವಿಜ್ಞಾನೇನ ಸರ್ವವಿಜ್ಞಾನೇ ಮೃತ್ಪಿಂಡ ಮೃಣ್ಮಯಾದಿ ದೃಷ್ಟಾಂತಹ ಅಂತ ಹೇಳ್ತಾ, ಒಂದನ್ನು ತಿಳಿದು ಹೋದರೆ ಎಲ್ಲವನ್ನೂ ತಿಳಿದು ಹೋದ ಹಾಗೆ ಆಗುತ್ತದೆ ಅಂದರೆ ಅದು ದೃಷ್ಟಾಂತ. ಒಂದು ಮಣ್ಣಿನ ಮಣ್ಣಿಂದಾದ ಪದಾರ್ಥವನ್ನು ತಿಳಿದಾಗ ಉಳಿದ ಎಲ್ಲ ಮಣ್ಣಿಂದಾದ ಪದಾರ್ಥಕ್ಕೂ ಓಹೋ ಇದೇ ಧರ್ಮ ಉಳ್ಳದ್ದಾಗಿರುತ್ತದೆ, ಇಷ್ಟೇ ಬಾಳಿಕೆ ಉಳ್ಳದ್ದಾಗಿರುತ್ತದೆ ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ ಅಂತ ಇಲ್ಲಿ ದೃಷ್ಟಾಂತ ರೂಪವಾಗಿ ಅದನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆ ದೃಷ್ಟಾಂತವನ್ನು ನಾವು ನೋಡಿಕೊಂಡಾಗ ಪ್ರಕೃತ ಮಣ್ಣೆಂಬುದೇ ನಿತ್ಯ, ವಿಕಾರವಾದ ಬೇರೆ ಭಾಷೆಗಳು ಏನಂದರೆ ವಿಕಾರಗೊಂಡಿರುತ್ತದೆ ಅಂತ ಹೇಳಿದಾಗ ಅದು ವ್ಯವಹಾರಕ್ಕೆ ಮಾತ್ರ ಇದೆ ಅಂತ ಹೇಳಿದಾಗ ಏನಂತಾಯಿತು ಅಂದರೆ ಪ್ರಧಾನವಾದ ಜ್ಞಾನದಿಂದ ಅಪ್ರಧಾನವಾದದ್ದು ಹೇಗೆ ಗೊತ್ತಾಗುತ್ತದೆ ಅನ್ನುವಾಗ ಸಂಸ್ಕೃತವಾದ ಒಂದು ಭಾಷೆಯನ್ನು ತಿಳಿದಾಗ ಉಳಿದದ್ದ ಅಪಭ್ರಂಶ ಭಾಷೆಗಳು ಹೇಗೆ ವಿಕಾರಗೊಂಡಿದ್ದರೂ ಬೇಗ ಅರ್ಥವಾಗುತ್ತದೋ ಹಾಗೆ ಅನ್ನುವ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಆ ಭಾಷೆಯ ಮೂಲ ಶಬ್ದವನ್ನು ತಿಳಿದು ಬಿಟ್ಟರೆ ಅವನ್ನೆಲ್ಲವನ್ನೂ ಸಾಮಾನ್ಯ ತಿಳ್ಕೊಂಡಾಗತ್ತೆ. ಅದಕ್ಕೆ ಸಂಸ್ಕೃತ ಭಾಷೆಯನ್ನು ತಿಳಿದವರನ್ನು ವಿದ್ವಾನ್ ಅಂತ ಕರೀತಾರೆ. ಯಾಕೆ ಸಂಸ್ಕೃತ ಭಾಷೆಯನ್ನು ತಿಳಿದವನ್ನ ವಿದ್ವಾನ್ ಅಂತ ಯಾಕೆ ಕರಿಬೇಕು ಅಂದರೆ ಎಲ್ಲ ಭಾಷೆಗಳಿಗೂ ಮೂಲಭೂತವಾದದ್ದಾಗಿದೆ. ಅದರ ಧ್ವನಿ,
ಅದರ ಒಂದು ಸಾಮರಸ್ಯ, ಅದರ ಸಾಮರ್ಥ್ಯ ಉಳಿದವುಗಳಲ್ಲಿ ಲೇಷತಃ ಕಾಣ್ತಾ ಇದೆ. ಆದ್ದರಿಂದ ಒಂದು ಮೂಲ ತಂತುವನ್ನು ಹಿಡ್ಕೊಂಡ್ಬಿಟ್ರೆ ಸಾಮಾನ್ಯ ಅವನು ಉಳಿದವರನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗ್ತಾನೆ. ಆದ್ದರಿಂದ ಭಾಷಾ ಶಬ್ದ ಜ್ಞಾನಾಧಿ ಯತ್ಫಲಂ ತಚ್ಚ ಅಧಿಕಂಚ ಸಾರ್ವತ್ರಿಕ ವ್ಯಾವಹಾರಿಕಂ ಸಂಸ್ಕೃತ ಜ್ಞಾನಾದ್ ಭವತಿ ಇತಿ ತದ್ಜ್ಞಃ ವಿದ್ವಾನ್ ಉಚ್ಯತೆ. ಅದನ್ನು ತಿಳಿದವನು ವಿದ್ವಾನ್ ಉಚ್ಯತೆ, ವಿದ್ವಾನ್ ಎಂದು ಹೇಳಲ್ಪಡುತ್ತಾನೆ ಅಂತ ಇರತಕ್ಕಂಥದ್ದಾಗಿದೆ. ಅಷ್ಟೇ ಮುಂದುವರೆದು ತುಂಬ ಅಧ್ಯಯನ ಮಾಡಿ ಯೂನಿವರ್ಸಿಟಿ ಚಾನ್ಸಲರ್ ಅವರು ಅವನನ್ನು ಕರೆದು ವಿಶೇಷವಾದ ಪ್ರಶಸ್ತಿ ಕೊಟ್ಟು ಭಾರೀ ದೀರ್ಘ ಅಧ್ಯಯನ ಮಾಡಿದ್ದಾನೆ ಅಂತ ಹೇಳಿದ್ರು ಕೂಡ ಅದನ್ನು ಏನಂತ ಕರೀತಾರೆ? PhD ಅಂತ ಕರೀತಾರೆ. ಅಂದರೆ ಏನಂತ ಅಂದರೆ PhD ಅಂತ ಹೇಳಬೇಕಾದ್ರೂ ಕೂಡ ಫಿಲಾಸಫಿ ಇನ್ ಡಾಕ್ಟರೇಟ್ ಅಂತ ಹೇಳ್ತಾ ಫಿಲಾಸಫಿ ಅನ್ನೋ ಶಬ್ದವನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ. ಅಂದರೆ ಏನಂತಾಯಿತು? ಆ ಸಂಸ್ಕೃತದ ಆಧ್ಯಾತ್ಮ ಜ್ಞಾನ ಏನಿದೆ ಅದರ ಪರಿಧಿಯನ್ನು ಇನ್ನೂ ಅದು ಕಳಿಸಿಕೊಂಡಿಲ್ಲ ಅಲ್ವಾ? ಇಲ್ಲದೇ ಇದ್ರೆ ಬೇರೆ ಥರ ಹೇಳ್ಬೋದಾಗಿತ್ತು, ಹೇಳ್ತಾ ಇಲ್ಲ. PhD ಅಂತಲೇ ಕರೀತಾ ಇದ್ದಾರೆ, ಫಿಲಾಸಫಿ ಇನ್ ಡಾಕ್ಟರೇಟ್ ಆನ್ ದಿ ಟಾಪಿಕ್ ಅಂತ ಹೀಗೆ ಅದನ್ನು ಹೇಳ್ತಾ ಇದ್ದಾರೆ. ಅಂದಮೇಲೆ ಸಂಸ್ಕೃತವನ್ನು ತಿಳಿದುಬಿಟ್ರೆ ಮೂಲಭೂತವಾದ್ದನ್ನು ಎಲ್ಲವನ್ನೂ ತಿಳಿದ ಹಾಗೆ ಆಗುತ್ತದೆ ಅನ್ನುವ ವ್ಯಾಸರಾಜರ ಮಾತು ಏನಿದೆ ಅದು ಸಾರ್ವಕಾಲಿಕವಾಗಿರ್ತಕ್ಕಂಥ ಮಾತು ಅನ್ನೋದನ್ನು ನಾವು ಇಲ್ಲಿ ತಿಳಿತಾ ಇರತಕ್ಕಂಥದ್ದಾಗ್ಬೋದು. ಮತ್ತು ಇನ್ನೊಂದು ತಿಳಿಸಿ ಹೇಳ್ತಾ ಇದ್ದಾರೆ, ಏನೆಂದರೆ ಮಣ್ಣನ್ನು ತಿಳಿದಾಗ ಮಣ್ಣಿಂದಾದ ಘಟವನ್ನೆಲ್ಲ ತಿಳಿದ ಹಾಗಾಗುತ್ತದೆ. ನಿಜ, ಒಂದು ಮಣ್ಣನ್ನು ತಿಳಿದಾಗ ಮಣ್ಣಿಂದಾದ ಘಟ, ಮಣ್ಣಿಂದಾದ ಇತರ ಪದಾರ್ಥಗಳು ತಿಳಿದವಾಗುತ್ತದೆ. ಅಲ್ಲಿ ಮಣ್ಣಿನ ಮುದ್ದೆಯನ್ನು ತಿಳಿದಾಗ ಅಂತ ಯಾಕೆ ಬೇಕಾಗಿತ್ತು? ಯಥಾ ಏಕೇನ ಮೃತ್ಪಿಂಡೇನ ವಿಜ್ಞಾತೇನ ಅಂತ ಏಕೇನ ಅಂತ ಏಕ ಶಬ್ದ ಮತ್ತು ಪಿಂಡ ಶಬ್ದ ಏನಿದೆ ಇದರಿಂದ ಹೇಳ್ತಾ ಇರೋದು. ಮತ್ತು ಮೃಣ್ಮಯಂ ಸರ್ವಂ ವಿಜ್ಞಾತಂ ಭವತಿ ಅಂತ ಸರ್ವ ಶಬ್ದ ಇದು ಯಾಕೆ ಬೇಕಾಗಿತ್ತು? ಬೇಕಾಗಿಲ್ವಲ್ಲ. ಆದ್ದರಿಂದ ನೀವು ಹೇಳುವ ಅರ್ಥ ಏನಿದೆ ಅದು ಸರಿಯಲ್ಲ. ಮತ್ತು ಇನ್ನೊಂದು, ಘಟಾಪಟ ಮೊದಲಾದವುಗಳು ಮಣ್ಣಿಂದಾಗಿದೆ ನಿಜ, ಆದರೆ ಒಂದೇ ಮಣ್ಣಿನ ಮುದ್ದೆಯಿಂದಾಗಿದೆಯಾ? ಅಲ್ಲ, ಬೇರೆ ಬೇರೆ ಮಣ್ಣಿನ ಮುದ್ದೆಗಳಿಂದ ಬೇರೆ ಬೇರೆ ಮಣ್ಣಿನ ಪದಾರ್ಥಗಳಾಗಿದೆ. ಆದ್ದರಿಂದ ಅಲ್ಲಿ ಆ ಥರ ದೃಷ್ಟಾಂತವನ್ನು ಕೊಟ್ಟಿದ್ದೇನಿದೆ ಅದನ್ನು ಅರ್ಥ ಮಾಡಿಕೊಂಡಾಗ ಸಾದೃಶ್ಯವನ್ನು ಕೊಡೋಕ್ಕೋಸ್ಕರನೇ ಅಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ ವಿನಃ ಕಾರ್ಯಕಾರಣ ಭಾವ ಸೂಚಕವಾಗಿ ಅಲ್ಲ ಅನ್ನುವುದು ಸ್ಪಷ್ಟ. ಅಂದರೆ ವ್ಯಾಸರಾಜರ ದೃಷ್ಟಿ ನಾವು ಯಾವುದೋ ಭೌತಿಕ ಪದಾರ್ಥವನ್ನು ಮೈಕ್ರೋಸ್ಕೋಪ್ ಹಾಕ್ಕೊಂಡು ನೋಡಿಕೊಂಡು ಅದರ ವೇರಿಯೇಷನ್ಸ್ ಕಂಡು ಹಿಡಿದು ನಾವು ಸೂಕ್ಷ್ಮದರ್ಶಿಗಳು ಅಂತ ಹೇಳ್ತೀವಿ, ಅದು ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸ್ಕೊಂಡು. ಆದರೆ ವ್ಯಾಸರಾಜರ ದೃಷ್ಟಿ ಅದು ಎಷ್ಟು ಇದಾಗಿದೆ ಅಂದರೆ ಅವರು ಅಲ್ಲಿರುವ ಶಬ್ದಗಳನ್ನು ನಿಧಾನವಾಗಿ ಶಾಸ್ತ್ರದ ಪರಿಧಿಯಲ್ಲಿ ಅವಲೋಕಿಸುತ್ತಾ ತಮ್ಮ ಅಖೈರಾದ ತೀರ್ಮಾನವನ್ನು ಅವರು ಕೊಡ್ತಕ್ಕಂಥವರಾಗಿದ್ದಾರೆ. ಇಲ್ಲ, ಉಪಾದಾನ ಕಾರಣವನ್ನು ಇಟ್ಕೊಂಡೇ ಕಾರ್ಯಕಾರಣ ಭಾವವನ್ನು ಹೇಳಿದ್ದಾರೆ ಎನ್ನುವುದಾದರೆ ಮುಂದೆ ಬರ್ತಾ ಯಥಾ ಏಕೇನ ನಕ ವಿಜ್ಞಾತೇನ ನಕವಿವೃಕುಂತನೇನ ಸರ್ವಂ ಆಯಸಂ ವಿಜ್ಞಾತಂ ಭವತಿ. ಒಂದು ನೈಲ್ ಕಟರ್ ಕಬ್ಬಿಣದಿಂದ ಆಗಿದ್ದೇನಿದೆ ಅದಕ್ಕೆ ಸ್ಟೀಲ್ ಪಾಲಿಶ್ ಹಾಕಿರ್ಬೋದು. ಒಂದು ಕಬ್ಬಿಣದಿಂದ ಮಾಡಿದ ಆ ನೈಲ್ ಕಟರ್ ನೋಡಿಬಿಟ್ಟು ಕಬ್ಬಿಣದ ಇತರೆ ಪದಾರ್ಥಗಳ ಗುಣಧರ್ಮಗಳೆಲ್ಲ ಹೇಗೆ ಗೊತ್ತಾಗುತ್ತದೋ ಹಾಗೆ ಅಂತ ಹೇಳಿದ್ದಾರೆ. ಅಲ್ಲಿ ಕಬ್ಬಿಣದಿಂದಾದ ಪದಾರ್ಥಗಳು ಅಂತ ಹೇಳಿಲ್ಲ. ಒಂದು ನೈಲ್ ಕಟರ್ನ ನೋಡಿಬಿಟ್ಟು ಅದರ ಅಧ್ಯಯನದಿಂದ ಉಳಿದ ಕಬ್ಬಿಣದ ಪದಾರ್ಥಗಳು ಹೇಗಾಗುತ್ತದೋ ಹಾಗೆ ಅಂತ ಹೇಳಿದ್ದಾರೆ. ಅಲ್ಲಿ ನೈಲ್ ಕಟರ್ ಏನಿದೆ ನಖ ನಿಕೃಂತನ ಅಂದರೆ ಉಗುರನ್ನು ಕತ್ತರಿಸುವುದು. ಆ ಶಬ್ದ ಏನಿರ್ತಕ್ಕಂಥದ್ದಾಗಿದೆ ಅದು ನಖ ನಿಕೃಂತನ ಅನ್ನೋದು ಅದು ಉಪಾದಾನ ಕಾರಣ ಅಲ್ಲ, ಅದು ಕಬ್ಬಿಣ ಅಲ್ಲ, ಅದು ಕಬ್ಬಿಣದ ಪ್ರಾಡಕ್ಟ್ ಅಲ್ವಾ? ಕಾರ್ಯಕಾರಣ ಭಾವನೆ ಹೇಳೋದಾಗಿದ್ದರೆ ಮುಂದಿನ ದೃಷ್ಟಾಂತದಲ್ಲಿ ಏನು ಹೇಳಬೇಕಾಗಿತ್ತು? ಯಥಾ ಆಯಸೇನ ಅಂತ ಹೇಳಬೇಕಾಗಿತ್ತು. ಹಾಗೆ ಹೇಳಿಲ್ಲ. ಅಲ್ಲಿ ನಖನಿಕೃಂತನ ಅಂತ ಕಬ್ಬಿಣದಿಂದಾದ ಪದಾರ್ಥದ ಹೆಸರನ್ನು ಹೇಳಿದ್ದಾರೆ. ಅಂದಮೇಲೆ ಕಾರ್ಯಕಾರಣ ಭಾವದ ವಿವಕ್ಷ ಶ್ರುತಿಯಲ್ಲಿ ಇಲ್ಲ, ಸಾದೃಶ್ಯ ಕೊಡುವ ವಿವಕ್ಷ ಇದೆ ಅನ್ನುವುದು ಸುಸ್ಪಷ್ಟವಾಯಿತು. ಆದ್ದರಿಂದ ಹೇಗೆ ಸಂಸ್ಕೃತವನ್ನು ತಿಳಿದರೆ ಎಲ್ಲ ಭಾಷೆಗಳೂ ತಿಳಿಯಲ್ಪಡುತ್ತದೋ ಹಾಗೆ ಆ ಬ್ರಹ್ಮನನ್ನು ತಿಳಿದರೆ ಏನಾಗುತ್ತದೆ ಅಂದರೆ ಜಗತ್ತನ್ನು ತಿಳಿದ ಹಾಗೆ ಆಗುತ್ತದೆ ಅಂಥೇಳಿ ಹೀಗೆ ಅದನ್ನು ಇಟ್ಕೊಳ್ಬೇಕು ಅಂಥೇಳಿ ನಖನಿಕೃಂತನಸ್ಯ ಅವಯವೇತ್ವೇನ ಉಪಾದಾನತ್ವಸ್ಯೈವ ಅಸಂಭವಾಚ್ಚ ಅಂತ ಹೇಳ್ತಾ ಇದ್ದಾರೆ. ಈ ಚರ್ಚೆ ಎಲ್ಲ ತುಂಬ ದೀರ್ಘವಾದ್ದು. ಇದನ್ನು ನಾವು ಹೇಳಬೇಕಾದ್ರೆ ನಮಗೆ ಪ್ರಭುತ್ವ ಇದೆ, ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿ
ಯಾರೂ ಕೂಡ ಯಾವ ಕಾಲದಲ್ಲೂ ಕೂಡ ಇಂಥ ಮಾತನ್ನು ಆಡಲಿಕ್ಕೆ ಬರಲ್ಲ. ಷಟ್ಶಾಸ್ತ್ರವನ್ನು ತಿಳಿದ ಜ್ಞಾನಿಗಳೂ ಕೂಡ ಇಂಥ ಮಾತನ್ನು ಆಡಬೇಕಾದ್ರೆ, ನ್ಯಾಯಾಮೃತ ಚಂದ್ರಿಕಾಗಳ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಹಿಂಜರಿಯುತ್ತಾರೆ. ಇಷ್ಟೆಲ್ಲ ಇರುವಾಗ ನಾವು ಅದರ ಬಗ್ಗೆ ಏನೋ ಒಂದು ಮಾತಾಡ್ತೇವೆ ಅಂದರೆ, ವಿಜಯೇಂದ್ರ ಗುರು ಸಾರ್ವಭೌಮರು, ಈ ವ್ಯಾಸರಾಜರು ಮೊದಲಾವೇನು ಕಾಣಿಕೆ ಕೊಟ್ಟಿದ್ದಾರೆ ಅದನ್ನು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬ ಏಕೈಕ ದೃಷ್ಟಿಯಿಂದ ಇಂಥ ಒಂದು ನಿರೂಪಣೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥವರಾಗಿದ್ದೇವೆ. ವರ್ಲ್ಡ್ ಫೋರಮ್ ಆಫ್ ವ್ಯಾಸರಾಜ ಡಿವೋಟೀಸ್ ಇದರ ಫೌಂಡರ್ ಆಗಿರ್ತಕ್ಕಂಥ ಏನು ನಾಗೂರ್ ಶ್ರೀನಿವಾಸರಾಯರು ಇದರ ಪ್ರತಿ ವರ್ಷವೂ ಕೂಡ ವ್ಯಾಸರಾಜರ ಆರಾಧನೆಯನ್ನು, ವಿಜಯೇಂದ್ರರ ಆರಾಧನೆಯನ್ನು, ಪುರಂದರದಾಸರ ಇದನ್ನು ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥವರಾಗಿ ಸಮಾಜದಲ್ಲಿ ಸಾತ್ವಿಕ ತರಂಗಗಳನ್ನು ಎಷ್ಟು ವರ್ಷಗಳಿಂದ ಹಮ್ಮಿಕೊಂಡು ಬರ್ತಿದ್ದಾರೆ. ಯಾವುದೇ ಒಂದು ಸರ್ಕಾರವೇ ಆಗಲಿ, ಯಾವುದೇ ಒಂದು ಸಂಸ್ಥೆಯೇ ಆಗಲಿ, ಯಾವುದೇ ಒಂದು ಮಠವೇ ಆಗಲಿ, ಇಂಥ ದೀರ್ಘವಾಗಿರ್ತಕ್ಕಂಥ ನಿಯಮಿತವಾಗಿರ್ತಕ್ಕಂಥ ಕಂಕಣಬದ್ಧವಾಗಿರ್ತಕ್ಕಂಥ ತತ್ವಪ್ರಚಾರದ ದೃಷ್ಟಿಯನ್ನು ಹೊಂದಿರುವುದು ದುರ್ಲಭವೇ ಸರಿ. ಆದರೆ ಅವರು ಇದನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂಥ ಅವರ ಕಾರ್ಯದಲ್ಲಿ ನಾವು ಕೈ ಜೋಡಿಸಿದಂತಾಗುತ್ತದೆ ಅಂತ ತಿಳಿದು ಈ ಒಂದು ಉಪನ್ಯಾಸವನ್ನು ಯಥಾಮತಿ ನಾನು ನಿರೂಪಣೆ ಮಾಡಿದ್ದೇನೆ. ಇದರಿಂದ ವ್ಯಾಸರಾಜರು ಅನುಗ್ರಹಿಸಲಿ ಅಂತ ಕೇಳ್ತಾ, ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಃ ಸುರುತು. ಶ್ರೀಕೃಷ್ಣಾರ್ಪಣಂ ಅಸ್ತು.